ಈ ಮೀಡಿಯಾದವರು ಮತ್ತೆ ಈಗೇನೋ ಸಿದ್ದರಾಮಯ್ಯ ಸರ್ಕಾರ ಹತ್ರ ಕಂಪ್ಲೇಂಟ್ ಕೊಟ್ಟಿರೋರು ಇವರೆಲ್ಲ 3 ತಿಂಗಳು 7 ತಿಂಗಳ ಹುಟ್ಟಿದಾರೆ ಮಾಡಿದಂಗೆ ಮಾಡ್ತಾರಪ್ಪ. ಈ 7 ತಿಂಗಳ ಹುಟ್ಟಿದಾರೆ ಅಂತ ಹೇಳ್ತಾರೆ. ಅಂದರೆ 7 ತಿಂಗಳ ಹುಟ್ಟಿದಾರೆ ಅಂದ್ರೆ ಅರ್ಜೆನ್ಸಿ. ಈಗ FIR ಮಾಡಿ ಬಡ ಲೋಕಾಯುಕ್ತರು ಬಡ ಸಿದ್ದರಾಮಯ್ಯ ಸರ್ನ ಅರೆಸ್ಟ್ ಮಾಡಿ ಕಸ್ಟಡಿ ಕಳಿಸಿದ್ರು. ಇದು ನಮ್ಮಲ್ಲೇ ಮೊದಲು ಮುಖ್ಯಮಂತ್ರಿಗಳು ಅರೆಸ್ಟ್ ಆಗಿದ್ದಾರೆ, ನಮ್ಮಲ್ಲೇ ಮೊದಲು ಅಂತ ಒದರ್ಬೇಕು ಅವರು. ಅದರ ಪಬ್ಲಿಕ್ ರಂಗ ಇವನು ಅಜಿತ್ ಹನುಮಕ್ಕ, ಅವನು ಶೆಟ್ಟಿ, ಯಾರು ಜಯಪ್ರಕಾಶ್ ಶೆಟ್ಟಿ, ಇವು ಮೂರಂತೂ ಬೊಗಳಬೇಕಾಗಿದೆ, ಒದರಬೇಕಾಗಿದೆ. ಅಲ್ರಿ ಅವ್ರ ಅಣ್ಣತಮ್ಮಳಿಗೆ ಏನೂ ಮಾಡಿಲ್ಲ. ಹೆಂಡತಿ ಒಂದು ದಿವಸ ಬಂದು ಇವ್ರ ಜೊತೆಗೆ CM ಅಂತ ಹೇಳಿ ಎಂದೋ CM ಹೆಂಡತಿ ಅಂತ ತೋರಿಸ್ಕೊಂಡಿಲ್ಲ. ಇಂಥ ಅಪ್ಪಟವಾದ ಒಬ್ಬ ಹಿಂದುಳಿದ ವರ್ಗದ ಬಡವರ್ಗದಿಂದ ಬಂದಂತ ಒಬ್ಬ ಲಾಯರ್, ಒಬ್ಬ ಸಿದ್ದರಾಮಯ್ಯನವರಿಗೆ ಚೀಫ್ ಮಿನಿಸ್ಟರ್ ಆಗಿರೋದು ನಿಮಗೆ ಇಷ್ಟ ಇಲ್ಲಲ್ಲ? 136 ಸೀಟನ್ನು ಕೊಟ್ಟಂತ ಈ ಜನಕ್ಕೆ ಇಷ್ಟ ಅದಾರೆ, ನಿಮಗೆ ಇಷ್ಟ ಇಲ್ಲದ್ರೆ ನಾಚಿಕೆಗೇಡಿಗಳು. ಅಲ್ಲ ಹೋಗಿ ಹೈಕೋರ್ಟ್ಗೆ ಹೋಗಿ ಅಲ್ಲ CBI ಕೊಡ್ರಿ ಅಂತ ಕೇಳ್ತಾರಂತ. ಅಲ್ಲ ರಿಟ್ಟ ಗೌರವಾನ್ವಿತ ಹೈಕೋರ್ಟ್ನವ್ರು ಉಗಿದು ಕಳಿಸ್ತಾರೆ ಇವ್ರನ್ನ. ಯಾಕೆಂದ್ರೆ 3 ಮಂತ್ಸ್ ಟೈಮ್ ಕೊಟ್ಟಿದೆ ಕೋರ್ಟು. 3 ಮಂತ್ಸ್ ಟೈಮ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ನೀವು ರಿಪೋರ್ಟ್ ಹಾಕ್ರಿ ಅಂತ ಕೇಳಿದ್ದಾರೆ. ಕಾರಣ ಇವರಿಗೆ ಉದ್ದೇಶ ಇರೋದೇನು ಅಂದ್ರೆ CM ಅವ್ರನ್ನ ಜೈಲಿಗೆ ಕಳಿಸ್ಬೇಕು. CM ಅವರು ಜೈಲಿಗೆ ಹೋಗೋದನ್ನ ನಾವೆಲ್ಲರೂ ನೋಡಬೇಕು. ಸಿದ್ದರಾಮಯ್ಯ ಇಷ್ಟು ದಿವಸ ಮಾಡಿದ್ದೆಲ್ಲ ಹೊಳೆಯಾಗ ಹುಣಸೆ ಹಣ್ಣು ತೊಳೆದಂಗೆ ಆಗಬೇಕು ಅನ್ನುವ ಉದ್ದೇಶವನ್ನ ಇಟ್ಕೊಂಡು ಇವರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಮತ್ತಲ್ಲದೆ ಈ ಕಾಂಗ್ರೆಸ್ನಲ್ಲಿ ಕೆಲವು ಕಾಗೆಗಳಿದಾವೆ. ಕಾಂಗ್ರೆಸ್ನಲ್ಲಿ ಕೆಲವು 1-2-3 ಕಾಗೆಗಳಿದಾವೆ. ಅವಕ್ಕೆ ಸಿದ್ದರಾಮಯ್ಯ ಸರ್ ಇಷ್ಟ ಇಲ್ಲ. ಅವಕ್ಕೆ ಇದ್ರೆ ಸಿದ್ದರಾಮಯ್ಯ ಸರ್ ಇದ್ರೆ ಬೇಳೆ ಬೇಯೋದಲ್ಲ ಅವಕ್ಕೆ. ಅದಕ್ಕೆ ಅವೇನ್ ಮಾಡ್ತಾವಂದ್ರೆ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಕು. ಇಲ್ಲರೇ ಕೆಲವೊಂದು ಕಾಗೆಗಳದಾವ, ಕೆಲಸ ಇಲ್ಲ ಅವಕ್ಕೆ. ಅವು ಒದರ್ತವೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲಿ ಅಂತ. ಕೆಲಸ ಇಲ್ಲ, ಬಗ್ಸಿಲ್ಲ, ಸ್ವಾರ್ಥಿಗಳು. ಯಾರಿಗೇನು ಉಪಕಾರ ಮಾಡೇ ಇಲ್ಲ ಅವು. ಆಮೇಲೆ ಯಾರನ್ನ ನಂಬೋದಲ್ಲ ಅವನ್ನ ನಾವು ನಂಬೋದಲ್ಲ. ಆಮೇಲೆ ಅವು ಕೈಲಿ ಏನಾಗೋದಿಲ್ಲ. ರೀ, ಅಧಿಕಾರ ಇದ್ದಾಗ ಏನು ಮಾಡೋಕ್ಕಾಗಲಿಲ್ಲ, ಈಗೇನು ಮಾಡ್ತಾವ ನನಗೆ ಗೊತ್ತೈತಾವ ಶಕ್ತಿ. ಮೂಢ ಹಗರಣದಲ್ಲಿ FIR ಆಗಿ ಇವರು ಲೋಕಾಯುಕ್ತರು, ಅದು ಸಿವಿಲ್ ನೇಚರ್ ಇರೋದ್ರಿಂದ ಅವ್ರು ಏನು ಮಾಡ್ತಾರ ಏನೋ ಗೊತ್ತಿಲ್ಲ. ಆದ್ರಿಂದ ಇವ್ರಿಗೆ ತಡ್ಕೊಳಕ್ಕಾಗೋಲ್ದು. ಈಗ 120B ಹಾಕಿದ್ದಾರೆ. 120B ಅಂದ್ರೆ ಏನಪ್ಪಾ ಅಂದ್ರೆ ಅದು ಇದು ಸೆಡಿಷನ್ ಅಂತ. ಸೆಡಿಷನ್ 426 ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, 166 IPC, 403 406 ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್. ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಅವೆಲ್ಲ ಬೇಲದವೆ. ಅವೆಲ್ಲ ಮ್ಯಾಜಿಸ್ಟ್ರೇಟ್ ಹಿಯರಿಂಗ್ ಕೇಸ್ಗಳು. ಅವು ಸೆಷನ್ಸ್ ಟ್ರಯಲ್ ಕೇಸ್ ಒಂದೂ ಇಲ್ಲ ಅದ್ರಾಗ. ಅವೆಲ್ಲ ಮ್ಯಾಜಿಸ್ಟ್ರೇಟ್ ಟ್ರಯಲ್ ಕೋರ್ಟು. 420 ಚೀಟಿಂಗು, 406 351 340 465 468 ಇವೆಲ್ಲ ಫೋರ್ಜರಿ, ನಕಲು, ತಿದ್ದುಪಡಿ ಇಂಥವೆಲ್ಲ ಬರ್ತವೆ. ದೋಸ್ ಆರ್ ಆಲ್ ಟ್ರಯಬಲ್ ಬೈ ದಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅವು. ಸೊ JMFC ಕೋರ್ಟ್ನಿಂದ ಟ್ರಯಲ್ ಆಗಿರೋದ್ರಿಂದ ಅವು ಬೇಲ್ ಸಿಗೋಂಥ ಕೆಲಸ. ಮೋರ್ ದೆನ್ 7 years ಇಂಪ್ರಿಸನ್ಮೆಂಟ್ ಕೇಸ್ಗಳು ಅಲ್ಲೇ ಅಲ್ಲ. ಅವೇನಂತ ಹೆವಿ ಕೇಸ್ ಅಲ್ಲ, ಏನು ಮರ್ಡರ್ ಕೇಸ್ಗಳಲ್ಲ. ಏನು ಸಿದ್ದರಾಮಯ್ಯನವ್ರನ್ನ ಅರೆಸ್ಟ್ ಮಾಡಕ್ಕೆ ಬಿಸಿ ಯಾವ ಮರ್ಡರ್ ಮಾಡಿಲ್ಲ, ಬಿಸಿ ಯಾವ ಆನ್ಲೈನ್ ರೊಕ್ಕ ತಗೊಂಡಿಲ್ಲ. ಹಿಂದೆ ಯಾರೋ ತಗೊಂಡಿದ್ರಲ್ಲ, ಯಾವ ಟ್ರಸ್ಟ್ನಿಂದ ಯಾವ್ದೋ ಟ್ರಸ್ಟಿಗೆ ಬಂದತ್ತು, ಹಂಗೇನು ರೊಕ್ಕ ತಂದಿಲ್ಲಲ್ಲ. ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಜೈಲಿಗೆ ಹೋಕ್ಕವೆ ಅಂತ ಕನಸು ಕಾಣ್ತಿರಲ್ಲ, ಆ ಕನಸು ಕಾಣೋರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅವಕ್ಕೆ.